ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಗುರುವಿನಿಂದ ಜ್ಞಾನ ಕಲಿ, ತಂದೆಯಿಂದ ಜೀವನದ ಹೋರಾಟ ಕಲಿ, ತಾಯಿಯಿಂದ ಸಂಸ್ಕಾರ ಕಲಿ, ಉಳಿದಿದ್ದನ್ನು ಈ ಜಗತ್ತು ಕಾಲಕಾಲಕ್ಕೆ ನಿನಗೆ ಕಲಿಸುತ್ತೆ. ಈ ಜಗತ್ತಿನಿಂದ ಏನು ಬೇಕಾದ್ರೂ ನಾವು ಕಲಿಬೋದು. ಗೊತ್ತಾಯ್ತಾ? ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಾವೀಗ ಪುಷ್ಯ ಮಾಸ ಆಯಿತು, ಮಾಘ ಮಾಸ, ಮಾಘ ಸ್ನಾನದ ಬಗ್ಗೆ ತಿಳ್ಕೊಳ್ಳೋಣ. ಈಗ ಜನವರಿ 19ರಿಂದ ಮಾಘ ಮಾಸ. ಜನವರಿ 19ರಿಂದ ಮಾಘ ಮಾಸ. ಮಾಘ ಸ್ನಾನದ ಬಗ್ಗೆ ಅದು ತಿಳ್ಕೊಳ್ಳೋಣ. ಮಾಘ ಸ್ನಾನ ಪ್ರಾರಂಭ ಪುಷ್ಯ ಶುದ್ಧ ಹುಣ್ಣಿಮೆಯಿಂದ ಮಾಘ ಶುದ್ಧ ಹುಣ್ಣಿಮೆಯವರೆಗೆ ಮಾಘ ನೇಮಕ ಶ್ರೀ ಕಮಲ ಮಾಧವ ಸ್ನಾನ ಸಂಕಲ್ಪ ಯಾಕೆ ಮಾಡ್ಕೋ. ಶ್ರೀ ಲಕ್ಷ್ಮೀನಾರಾಯಣ ಪುಷ್ಯ ಅಮಾವಾಸ್ಯೆಯವರೆಗೆ ಮೊದಲು ನೀರನ್ನು ನಮ್ಮ ಮೇಲೆ ಪ್ರೋಷಿಸಿಕೊಳ್ಳಬೇಕು. ಅಪವಿತ್ರ ಪವಿತ್ರೋವಾ ಸರ್ವ ವಸ್ತಾಂಗತೋಪಿ ವಾ ಸ್ಮರೇನ್ ನಿತ್ಯಂ ಪುಂಡರೀಕಾಕ್ಷಂ ಬಾಹ್ಯಾಂತರ ಶುಚಿ. ಆಚಮನ್ಯ ಮಾಡ್ಕೋಬೇಕು. ಕೇಶವಾಯ ಸ್ವಹ, ನಾರಾಯಣಾಯ ಸ್ವಹ, ಮಾಧವಾಯ ಸ್ವಹ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಅಧೋಕ್ಷಜಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರಿಯೇ ನಮಃ, ಶ್ರೀಕೃಷ್ಣಾಯ ನಮಃ ಅಂತ ಹೇಳ್ಕೊಂಡು ಆಮೇಲೆ ಪ್ರಣವಸ್ಯ ಶ್ರೀ ಪರಮಾತ್ಮ ದೇವತಾ ದೇವಿ ಗಾಯತ್ರಿಶ್ಚಂದ ಪ್ರಾಣಾಯಾಮಿ ನಿಯೋಗ. ಓಂ ಭುಹು ಓಂ ಸುವಃ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ತತ್ಸವಿತೃವೇ ಏಣಿಯಂ ಭರ್ಗೋ ಓ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಆತು ಓಮಾಪೋ ಜ್ಯೋತಿರ್ಸೋ ಅಮೃತಂ ಬ್ರಹ್ಮ ಭೋರ್ಭೋಸ್ಸರೋ ಶುಭಾದಿತೋ ಸಂಕಲ್ಪ ಹೇಳ್ಕೊಂಡು ಆಮೇಲೆ ನಮ್ಮ ಇದನ್ನು ಗೋತ್ರ ಇದು ಎಲ್ಲ ಹೇಳ್ಕೊಂಡು ಅದನ್ನು ಮಾಘಸ್ನಾನ ಮಾಡಬೇಕು. ಗೊತ್ತಾಯ್ತಾ? ಆವಾಗ ಮಾಘಸ್ನಾನಂ ಕರಿಷಿ ಮಾಘಸ್ನಾನಂ ಪರಿಶ್ಯಾಮಿ ಮಕರಸ್ಥೆ ದಿವಾಕರೆ ಅಸಮಾಪ್ತಿ ಮಹಾದೇವ ನಿರ್ವಿಘ್ನಂ ಕುರು ಮಾಧವ ಅಂತ ಸ್ನಾನಾರ್ಘ್ಯ ಮಂತ್ರ. ಮಮ ಕಮಲ ಅಬಾಯಿ ನಮಸ್ತೆ ಜಲಕಾಯಿನಿ ನಮಸ್ತೇಸ್ತು ಋಷಿಕೇಶ ಗೃಹಾಣಾರ್ಘ್ಯ ನಮೋಸ್ತುತೆ ಅರ್ಘ್ಯಂ ಶ್ರೀ. ಗೊತ್ತಾಯ್ತಾ? ಹೇಳ್ಕೊಂಡು ನಾವು ಸ್ನಾನ ಮಾಡಬೇಕು. ಸಕಲ ಗಂಗಾ ತೀರ್ಥಾಭಿಮಾನ ದೇವತೆಗಳಿಗೂ ಸ್ಮರಿಸಬೇಕು. ಗಂಗಾ, ಸಿಂಧು, ಸರಸ್ವತಿ, ಯಮುನಾ, ಗೋದಾವರಿ, ನರ್ಮದಾ, ಕೃಷ್ಣ, ಭೀಮಾರತಿ, ಸರಿಯೋ, ಶ್ರೀ ಗಂಡಕಿ, ಗೋಮತಿ, ಕಾವೇರಿ, ಕಪಿಲ, ಪ್ರಯಾಗ, ವಿನುತ, ನೇತ್ರಾವತಿ, ತ್ಯಾದಯೋ, ನವ್ಯ, ಶ್ರೀಹರಿ, ಪಂಕಜ ಭವ ಕುರ್ವಂತು ನೋ ಮಂಗಳಂ. ನಿಮಗೆ ಯಾವ ಶ್ರೀ ಲಕ್ಷ್ಮೀಕಾಯ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ಇದನ್ನ ದೇವ್ರನ್ನ ಸೇರಿಸ್ಕೊಂಡು ಮಾಡ್ಕೊಳ್ಳಿ. ಸ್ನಾನ ಮಾಡುವಾಗ ಶ್ರೀಮನ್ನಾರಾಯಣನನ್ನು ಸ್ಮರಿಸುತ್ತಾ ಶಂಖಮುದ್ರೆಯಿಂದ ಪ್ರೋಕ್ಷಣೆ ಮಾಡಿಸ್ಕೊಳ್ಬೇಕು. ಶಂಖಮುದ್ರೆ ನಮ್ಮ ಎಡಗೈ ಎಲ್ಲ ಬೆರಳುಗಳು ಮಧ್ಯದಲ್ಲಿ ಬಲಗೈ ಅಂಗುಷ್ಟವನ್ನು ಮೇಲ್ಮುಖವಾಗಿಟ್ಟುಕೊಂಡು ಅದನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು. ಬಲಗೈಯಲ್ಲಿ ಉಳಿದ ಎಲ್ಲ ಬೆರಳುಗಳಿಂದ ಎಡಗೈಯನ್ನು ಒತ್ತಿ ಹಿಡಿಯಬೇಕು. ಇದೇ ಶಂಖಮುದ್ರೆ. ಸ್ನಾನ ಕಾಲದಲ್ಲಿ ನೀರಿನಿಂದಲೇ ದ್ವಾದಶ ನಾಮಗಳನ್ನು ಹಚ್ಚಿಕೊಂಡು ಪಿತೃತರ್ಪಣವನ್ನು ಕೊಡಬೇಕು. ದೇವತೆಗಳು, ಋಷಿಗಳು, ಪಿತೃಗಳು ಇವರಿಗೆ ತರ್ಪಣ ಕೊಡೋದು ಒಳ್ಳೆಯದವತ್ತು. ನಾವು ಅನುಸಂಧಾನ ಮಾಡಬೇಕಾದ ವಿಧಾನ. ಈ ನೀರೇ ಗಂಗೆಯನ್ನು, ಅದರಲ್ಲಿ ಸಕಲ ತೀರ್ಥಾಭಿಮಾನ ದೇವತೆಗಳಿಗೂ ಇರುತ್ತಾರೆ. ಅವರ ಜೊತೆಗೆ ಅವರ ಪತಿಗಳು, ಅವರ ಪತ್ನಿಯರು ಗಂಡು ನದಿಗಳಾದರೆ ಅವರೊಳಗೆ ಗಂಗಾ ನದಿಯ ಸಾನ್ನಿಧ್ಯವನ್ನು ಅನುಸಂಧಾನ ಮಾಡಿ ಈ ಗಂಗಾದೇವಿಯ ಅಂತರ್ಗತನಾದ ಭಾರತೀ ರಮಣ ಮುಖ್ಯ ಪ್ರಾಣ ತರಗತ ಕ್ಷೀರಾಬ್ಧಿ ತಾಯಿ ಶ್ರೀ ಲಕ್ಷ್ಮೀ ನಾರಾಯಣನಿಗೆ ಸಮರ್ಪಿಸಿ ಈ ಸ್ನಾನ ನಮಗೆಲ್ಲ ನಮ್ಮ ಲಕ್ಷ್ಮೀನಾರಾಯಣನಿಗೆ ಅಭಿಷೇಕ ಮಾಡಿ ಎಂದು ಅನುಸಂಧಾನ ಮಾಡಿ ಶಂಖಮುದ್ರೆಯಿಂದ ನೀರನ್ನು ಪೋಷಿಸಿಕೊಂಡು ಶಂಖದಲ್ಲಿ ಲಕ್ಷ್ಮೀ ಸಾನ್ನಿಧ್ಯವಿರುವುದರಿಂದ ಶಂಖಮುದ್ರೆಯಿಂದ ಪೋಷಿಸಿಕೊಳ್ಳಬೇಕು. ಅಷ್ಟೇ ಅಲ್ಲ, ಪರಮಾತ್ಮನಿಗೆ ಸ್ನಾನ ಮಾಡಿಸಲು ನಮಗೆ ನಮ್ಮ ಯೋಗ್ಯತೆ ಇಲ್ಲ ನಮಗೆ ಅಂದರೆ ಅದರಿಂದ ಅಲ್ಲಿ ಲಕ್ಷ್ಮೀದೇವಿಯನ್ನು ಅನುಸಂಧಾನ ಮಾಡಬೇಕು. ನಂತರ ಸ್ನಾನ ಮಾಡಬೇಕು. ಜಾತಿ ಮತ್ತು ಮತ, ಗಂಡಸರು ಹೆಂಗಸರು ಎಲ್ಲರೂ ತಪ್ಪದೆ ಶಕ್ತ್ಯಾನುಸಾರ ಅದನ್ನು ಮಾಡಿದ್ರೆ ಭಾಳ ಒಳ್ಳೆಯದು. ಯಾವುದೇ ಆಗಲಿ, ನಾವು ಗಂಗೆಯನ್ನು ಪೂಜೆ ಮಾಡೋದು ತಪ್ಪ. ಯಾವುದೇ ಜಾತಿ ಆಗಲಿ, ಗಂಗೆ ಚ ಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇ ಸನ್ನಿಧಿ ಗುರು. ಆ ಮಾಘಸ್ನಾನ ಮಾಡಿದ್ರೆ ಎಲ್ಲ ಪಾಪಗಳು ಕಳೆಯುತ್ತೆ ಅಂತ ಇಂದೋರು ಹೇಳಿದ್ದಾರೆ. ಅದರಿಂದ ನೀವು ಮಾಘ ಮಾಸದಲ್ಲಿ ಈಗ 19ರಿಂದ ಪೂರ್ತಿ ಮಾಘ ಮಾಸ ಇದೆ.
ಅದರಿಂದ ಎಲ್ಲರೂ ಹೋಗಿ ಮಾಘ ಸ್ನಾನ ಮಾಡ್ಕೊಂಡು ಬನ್ನಿ, ಎಲ್ಲರೂ ಒಳ್ಳೆಯದಾಗತ್ತೆ ಅಂತ ಕೇಳ್ತೀನಿ. ಇವತ್ತು ದಿನ ಪಂಚಾಂಗ ತಿಳ್ಕೊಳ್ಳೋಣ. ದಿನಾಂಕ 21/1/2026 ಬುಧವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಹಿಮಂತ ಋತು, ಮಾಘ ಮಾಸ, ಶುಕ್ಲ ಪಕ್ಷ, ತಿಥಿ ತದಿಗೆ ರಾತ್ರಿ 2:03, ನಕ್ಷತ್ರ ಧನಿಷ್ಠ ಹಗಲು 1:53, ಮಳೆ ಉತ್ತರಾಷಾಢ 4ನೇ ಪಾದ, ರಾಹುಕಾಲ 12:34 2:01, ಉಳಿಕಾಲ 11:08 12:34, ಯಮಂಡಿಕಾಲ 8:14 9:42. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳದು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳದು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು. ಇದರಲ್ಲಿ ಏನು ಮಾಡಿದ್ದೀನಿ ಅಂದರೆ 19-20 ಪುಷ್ಯ ಮಾಸ ಅಂತ ಹೇಳಿದ್ದೀನಿ. ಇಲ್ಲ, 19ರಿಂದಲೇ ಮಾಘ ಮಾಸ ಶುರು ಆಗುತ್ತೆ. ಅದೊಂದನ್ನು ತಿದ್ದುಕೊಳ್ಳಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.